ನಮಸ್ಕಾರ. ನಮ್ಮ ಜಿಲ್ಲಾಧ್ಯಕ್ಷರಾದಂಥ ಜಗದೇವ್ ಹುಟ್ಟಿದಾರ್ ಸಾಹೇಬ್, ಆತ್ಮೀಯರಾದಂಥ ಶಾಸಕರಾದಂಥ ತಿಪ್ಪಣಪ್ಪ ಕಮಪ್ಪೂರ್ ಸಾಹೇಬರಿಗೆ, ಮಜಾರಲ್ ಖಾನ್ ರಾಜಗೋಪಾಲ್ ರೆಡ್ಡಿ ಅವರಿಗೆ ಹಾಗೂ ವೇದಿಕೆ ಮೇಲೆ ಆಸೀನರಾದಂಥ ಎಲ್ಲರಿಗೂ ಕೂಡ ನಾನು ಸ್ವಾಗತವನ್ನು ಕೋರ್ತಾ ಹಾಗೂ ನಮ್ಮ ಮಾಧ್ಯಮ ಸ್ನೇಹಿತರಿಗೂ ಕೂಡ ಸ್ವಾಗತವನ್ನು ಕೋರ್ತಾ, ಮೊದಲನೇದಾಗಿ ಎರಡು ವಿಚಾರಗಳಿವೆ. ಮೊದಲನೇದಾಗಿ ನಮ್ಮ ಜಿಲ್ಲೆಯ ವಿಚಾರವನ್ನ ಪ್ರಸ್ತಾಪ ಮಾಡಿ ಅದಾದ್ಮೇಲೆ ರಾಜ್ಯದ ವಿಷಯವನ್ನ ಪ್ರಸ್ತಾಪ ಮಾಡಲಿಕ್ಕೆ ನಾನು ಬಯಸ್ತಾ ಇದ್ದೆ. ಕಳೆದ ಒಂದು ವಾರದಿಂದ ನಮ್ಮ ಜಿಲ್ಲೆನಲ್ಲಿ ಚುನಾವಣೆ ಸಂದರ್ಭದಲ್ಲಿ ಒಂದು ಘಟನೆ ಹಾಗೂ ಚುನಾವಣೆ ದಿನ ಒಂದು ಘಟನೆ ಏನು ನಡೆದಿತ್ತು, ಅದು ಬಹಳಷ್ಟು ಚರ್ಚೆಗೆ ಗ್ರಾಸವಾಗಿದೆ. ಆ ಎರಡು ಘಟನೆಗಳನ್ನ, ಕೋಟ್ನೂರು ಘಟನೆ ಮತ್ತೆ ಇನ್ನ ಒಂದು ಎಲ್ಲಿ ಬಹಳ ಅಮಾನವೀಯವಾಗಿ ಯುವಕರನ್ನ ಬತ್ತಲೆಗೊಳಿಸಿ ಅವರು ಹೊಡೆದಿದ್ದಾರೆ ಅಥವಾ ಅವರಿಗೆ ಸೆರೆಮನೆಯಲ್ಲಿ ಇಟ್ಕೊಂಡಿದ್ರು. ಈ ಎರಡು ವಿಚಾರಗಳನ್ನ ಇಟ್ಕೊಂಡು ಸಾಕಷ್ಟು ಚರ್ಚೆ ಮಾಧ್ಯಮದಲ್ಲಿ ಕೂಡ ಆಗ್ತಾ ಇದೆ, ಸಾರ್ವಜನಿಕರು ಕೂಡ ಆಗ್ತಾ ಇದೆ. ಮೊದಲನೇದಾಗಿ ಕಾಂಗ್ರೆಸ್ ಪಕ್ಷ ಹಾಗೂ ವೈಯಕ್ತಿಕವಾಗಿ ನಾನು ಖಂಡಿಸ್ತೇನೆ. ಯಾರು ಕೂಡ ಯಾವುದೇ ಸಮಾಜದವರಾಗಿರ್ಬೋದು, ಎಷ್ಟೇ ದೊಡ್ಡ ಪ್ರಭಾವಿ ಆಗಿರ್ಬೋದು, ಕಾನೂನನ್ನ ಅವರ ಕೈನಲ್ಲಿ ತಗೊಳ್ಳುವ ಅಧಿಕಾರ ಸರ್ಕಾರ ಹಾಗೂ ಸಂವಿಧಾನ ಯಾರಿಗೂ ಕೊಟ್ಟಿಲ್ಲ. ಆದ್ರೆ ಇತ್ತೀಚೆಗೆ ಕಲಬುರಗಿನಲ್ಲಿ ಏನಾಗ್ತಾ ಇದೆ ಅಂದ್ರೆ, ಕೆಲವು ರಾಜಕಾರಣಿಗಳು, ವಿಶೇಷವಾಗಿ ಬಿಜೆಪಿ ಪಕ್ಷ ಮತ್ತು ಇನ್ನ ಕೆಲವು ವ್ಯಕ್ತಿಗಳು, ಯಾರು ಸ್ವಯಂ ಘೋಷಿತ ಸಮಾಜ ಸೇವಕರು, ಕಲಬುರಗಿಯ ಹಿತಾಸಕ್ತಿ ಕಾಪಾಡೋರು ಅಂತ ಕೆಲವು ವ್ಯಕ್ತಿಗಳು ಹುಟ್ಕೊಂಡಿದ್ದಾರೆ. ಅವರು ಸರ್ಕಾರವನ್ನ ಮುಜುಗರ ಮಾಡಬೇಕು, ಸರ್ಕಾರವನ್ನ ಪದೇ ಪದೇ ಜನರ ಮುಂದೆ ಒಂದು ರೀತಿ ಕೆಟ್ಟ ಹೆಸರು ತರಿಸ್ಬೇಕು, ಅವರ ಪ್ರಾಮಾಣಿಕ ಪ್ರಯತ್ನ ನಡೆಸ್ತಾನೆ ಇದ್ದಾರೆ. ನಾನು ನಮ್ಮ ಜವಾಬ್ದಾರಿ ಮೇಲೆ ಜಾರ್ಕೊತಾ ಇಲ್ಲ, ನಮ್ಮ ಜವಾಬ್ದಾರಿಯಿಂದ ಜಾರ್ಕೊಂತ ಇಲ್ಲ, ಅಥವಾ ನಾವು ಮೈ ಮೇಲೆ ಎಣ್ಣೆ ಹಚ್ಕೊಂಡು ಇಲ್ಲಪ್ಪ ಇದು ಪರ್ಸನಲ್ ವಿಷಯ ಅಂತಾನು ಹೇಳ್ತೀವಿ. ಎಲ್ಲರೂ ಮಾಧ್ಯಮ ಸ್ನೇಹಿತರು ಬಹಳಷ್ಟು ಜನ ಅನುಭವಸ್ಥರಿದ್ದೀವಿ. ಇಂಥದ್ದು ಹಲವಾರು ಘಟನೆಗಳು ನೋಡಿ, ಸಾಕಷ್ಟು ಜಗಳಗಳು ಕೈ ಮೀರಿ, ಪರಿಸ್ಥಿತಿ ಮೀರಿ ಕೊಲೆಗಳು ಆಗಿರೋದು ಕೂಡ ನೋಡಿ. ಆಮೇಲೆ ಇವೆಲ್ಲ ಹೆಚ್ಚಾಗಿ ಆಲ್ಮೋಸ್ಟ್ 99% ಟೈಮ್ಸ್ ಏನಾಗುತ್ತೆ, ವೈಯಕ್ತಿಕ ಕಾರಣಗಳಿಂದ ಈ ಕೊಲೆಗಳಾಗುತ್ತೆ. ಅದು ಸಾಕ್ಷಿ ತಾವು ಇದೆ. ಎಲ್ಲಾನು ಕೂಡ ಗೃಹ ಇಲಾಖೆಗೆ ಗಮನಕ್ಕೆ ಬರುತ್ತೆ ಅಂತ ಇರೋದು. ಆದ್ರೆ ಇಂಥ ಯಾರು ಆಂಟಿ ಸೋಷಿಯಲ್ ಎಲಿಮೆಂಟ್ಸ್ ಇರ್ತಾರೆ, ಅಥವಾ ಅವ್ರ ಮೇಲೆ ಮುಂಚಿತವಾಗಿ ಏನಾದ್ರೂ ಕೇಸ್ ಇದ್ರೆ, ಅಥವಾ ಅವ್ರ ಮುಂಚಿತವಾಗಿ ಇವ್ರ ಮೇಲೆ ಅನುಮಾನ ಇದ್ರೆ ನಿಗಾ ಇಟ್ಟು ಅವ್ರನ್ನ ಪದೇ ಪದೇ ಪರೇಡ್ ಮಾಡ್ಸೋದಿರ್ಬೋದು, ಬಂದು ಹಾಜರಿ ಹಾಕ್ಸೋದಿರ್ಬೋದು, ಇವೆಲ್ಲಾನು ಮಾಡ್ತಾನೆ ಇರ್ತಾರೆ. ಆದ್ರೆ ಯಾವುದೇ ಸರ್ಕಾರ ಇರ್ಬೋದು, ಎಲ್ಲ ವೈಯಕ್ತಿಕ ವಿಚಾರಗಳ ಮೇಲೆ ಗಮನ ಇಟ್ಟದು, ನಿಗಾ ಇಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಅದು ತಮಗೂ ತಿಳಿದಂತ ವಿಷಯ. ಹಾಗಂತ ನಮ್ಗೆ ಜವಾಬ್ದಾರಿ ಇಲ್ಲ ಅಂತಾನು ನಾನು ಹೇಳ್ತೇನೆ. ನಾವು ಜವಾಬ್ದಾರಿ ಸ್ಥಾನಮಾನದಲ್ಲಿದ್ದವರು, ನಾವು ಕೂಡ ಎಲ್ಲೆಲ್ಲಿ ನಮ್ಗೆ ಇಂಥ ಮಾಹಿತಿಗಳು ಬರ್ತದೆ ಅದನ್ನ ತಡೆ ಹಿಡಿಯೋದು ನಮ್ಮ ಜವಾಬ್ದಾರಿ ಕೂಡ ಆಗ್ತದೆ. ಆದ್ರೆ ಇಲ್ಲೇನಾಗ್ಬಿಟ್ಟಿದೆ, ಕಳೆದ 8 ತಿಂಗಳಲ್ಲಿ ಬಿಜೆಪಿ ಅವರು ಪಾಪ ಏನಾಗ್ಬಿಟ್ಟಿದ್ದಾರೆ, ಅವರಿಗೆ ಈಗ ನಿರುದ್ಯೋಗದ ಸ್ಟ್ಯಾಟಿಸ್ಟಿಕ್ಸ್ ನಲ್ಲಿ ಬರ್ತಾರೆ. ನಿರುದ್ಯೋಗಿ ರಾಜಕಾರಣಿ ಆದ ತಕ್ಷಣ ಮತ್ತೊಮ್ಮೆ ಅಸ್ತಿತ್ವವನ್ನ ಉಳಿಸ್ಕೊಳ್ಳಿಕ್ಕೆ ಇವತ್ತು ಅವರು ಇಂಥ ಕೆಲಸಗಳಿಗೆ ಮುಂದಾಗಿದ್ರು. ಅವರು ಮತ್ತೆ ಅವರ ಅವಿಭಾಜ್ಯ ಅಂಗಗಳಿವೆ ಕೆಲವು.
ಈ ಶ್ರೀರಾಮ ಸೇನೆ ಅಂತ ಅಧಿಕೃತವಾಗಿ ಪಾರ್ಟಿನಲ್ಲಿ ಇಲ್ಲ ಆದ್ರೂ ಕೂಡ ಇವರೆಲ್ಲ ಬಿಜೆಪಿಯ ಅವಿಭಾಜ್ಯ ಅಂಗಗಳು, ಕೆಲ್ಸಕ್ಕೆ ಬರಲಾರ್ದವ್ರು, ರಾಮನ ಹೆಸರು ಮೇಲೆ ದೇವರ ಹೆಸರು ಮೇಲೆ ಪಾಲಿಟಿಕ್ಸ್ ಮಾಡೋರು, ಕೋಮದ ವಿಷ ಬೀಜವನ್ನ ಬಿತ್ತವರು, ಮರ್ಯಾದಾ ಪುರುಷೋತ್ತಮನ ಹೆಸರು ಮೇಲೆ ಇವರು ಸಮಾಜದಲ್ಲಿ ಮರ್ಯಾದೆ ಇರಲಾರ್ದಂತ ಕೆಲಸ ಮಾಡಂತ ವ್ಯಕ್ತಿಗಳು ಕೆಲವರು ಉಟ್ಕೊಂಡ್ಬಿಟ್ಟಿದ್ದಾರೆ. ಅವ್ರದ್ದು ಕೆಲಸ ಏನಪ್ಪ ಅಂದ್ರೆ ಚುನಾವಣೆ ಬಂದಾಗ ಹೆಚ್ಚು ಕೋಮ ಪ್ರಚೋದನೆ ಕೊಡೋದು, ಚುನಾವಣೆ ಇರ್ಲಾರ್ದಾಗ ಈ ಕೆಲಸ ಮಾಡಂತ ವ್ಯಕ್ತಿಗಳು ಕೆಲವರು ಉಟ್ಕೊಂಡ್ಬಿಟ್ಟಿದ್ದಾರೆ. ಅವ್ರದ್ದು ಕೆಲಸ ಏನಪ್ಪ ಅಂದ್ರೆ ಚುನಾವಣೆ ಬಂದಾಗ ಹೆಚ್ಚು ಕೋಮ ಪ್ರಚೋದನೆ ಕೊಡೋದು, ಚುನಾವಣೆ ಇರ್ಲಾರ್ದಾಗ ಇಂಥ ಸಸಿಗಳನ್ನ ನೆಟ್ಟಿ ಬೆಳೆಸೋದ್ ಕೆಲಸ ಇವರು. ಹಿಂಗೆ ಮಾಡಿ ಏನಾದ್ರೂ ಮಾಡಿ ಸಮಾಜದಲ್ಲಿ ಕೋಲಾಹಲ ಇರಬೇಕು, ಸಮಾಜದಲ್ಲಿ ಏನಾದ್ರೂ ಒಂದು ಭಯಭೀತವಾದಂತ ವಾತಾವರಣ ಇರಬೇಕು. ಇಂಥ ಭಯಭೀತವಾದಂತ ವಾತಾವರಣ ಇದ್ರೆ ಮಾತ್ರ ಇವ್ರದ್ದು ಪೋಷಣೆ ಆಗುತ್ತೆ. ಇಲ್ಲಿದ್ರೆ ಇಂಥ ಸಂಘಟನೆಗಳಿರ್ಬೋದು, ಇಂಥ ಪಕ್ಷಗಳು ಬೆಳಿಲಿಕ್ಕೆ ಸಾಧ್ಯ ಇಲ್ಲ. ಸಮಾಜಕ್ಕೆ ಬೆಂಕಿ ಹಚ್ಚಿದಾಗ ಮಾತ್ರ ಇವರಿಗೆ. ಮೊನ್ನೆ ಬಹಳ ದೊಡ್ಡದಾದ ನಾನು ಮಾಧ್ಯಮ ಸ್ನೇಹಿತರ ಹತ್ರ ಇಷ್ಟೇ ಕೇಳ್ತಾ ಇರೋದು, ದಯವಿಟ್ಟು ಕ್ರೆಡಿಬಿಲಿಟಿ ಚೆಕ್ ಮಾಡಿ. ನೀವು ಇಂಥ ರೌಡಿ ಶೀಟರ್ಗಳು ಯಾರು ಇವ್ರಿಗೆ ಫೋಟೋದಲ್ಲ, ಯಾರು ಪ್ರೆಸ್ ಮೀಟ್ ಮಾಡ್ತಾರಲ್ಲ, ಪ್ರೆಸ್ ಮೀಟ್ ಯಾರು ಮಾಡ್ತಾ ಇದ್ದಾರೆ ಅಂತ ನಾನು ಕೈ ಜೋಡಿಸಿ ನಮ್ಮ ಮಾಧ್ಯಮ ಸ್ನೇಹಿತರಿಗೆ ಕೇಳ್ತಾ ಇದ್ದೀನಿ, ಅವ್ರ ಕ್ರೆಡಿಬಿಲಿಟಿ ಫಸ್ಟ್ ಚೆಕ್ ಮಾಡಿ. 39 ಕೇಸ್ ಇದೆ ರೀ ಅವ್ರ ಮೇಲೆ. 39 ಕೇಸ್ ಎಲ್ಲಾನು ಪ್ರಿಯಾಂಕರ್ಗೆ ಹಾಕ್ಸಿದ್ದ, ಎಲ್ಲಾನು ಕಾಂಗ್ರೆಸ್ ಅಲ್ಲಿ ಹಾಕ್ಸಿದ್ದ. ನಾವು ಬಂದ್ಮೇಲೆ 2 ಕೇಸ್ ಹಾಕಿರೋದು ಅವ್ರ ಮೇಲೆ. ಒಂದು ಯಾವ್ದೋ ಒಂದು ಕೋಮ ಗಲಭೆ ಏನೋ ಯಾದಗಿರಿನಲ್ಲಿ ಪ್ರಚೋದನಕಾರಿ ಭಾಷಣ ಮಾಡಿಕ್ಕೆ ಅಲ್ಲಿ ಯಾದಗಿರಿದವ್ರು ಹಾಕ್ಸಿರೋದು, ಅಲ್ಲಿಂದವ್ರು. ಇಲ್ಲಿ ಮೊನ್ನೆ ಹುಬ್ಳಿ ಪ್ರಕರಣದಲ್ಲಿ ಅಲ್ಲಿ ಸ್ಟ್ಯಾಚ್ಯೂ ಮುಂದೆ ಸರ್ದಾರ್ ಪಟೇಲ್ ಸ್ಟ್ಯಾಚ್ಯೂ ಮುಂದೆ ನಿಂತ್ಕೊಂಡು ಗಲಿ ಗಲಿನ ಚಾಕುವೆ ಸಿದ್ದರಾಮಯ್ಯ ಡಾಕುವೆ ಅವರಿಗೆ. ಒಬ್ಬ ರಾಜ್ಯದ ಮುಖ್ಯಮಂತ್ರಿಗೆ, ಒಬ್ಬ ಹಿಂದುಳಿದ ವರ್ಗದ ಮುಖ್ಯಮಂತ್ರಿ ಯಾರು 15-16 ಬಜೆಟ್ ಕೊಟ್ಟಿದ್ದಾರೆ, ಅವ್ರು ಡಾಕು ಅಂತ. ನಿಂದೇನಪ್ಪ ಕ್ರೆಡಿಬಿಲಿಟಿ? ನಿನ್ಗೆ ಹಕ್ಕು ಕೊಟ್ಟಿದ್ದಾರೆ, ಏನ್ ಪ್ರಜಾಪ್ರಭುತ್ವದಲ್ಲಿ ಮಾತಾಡಕ್ ಹಕ್ಕಿದೆ ಅಂದ್ರೆ ಬಾಯಿಗೆ ಬಂದಂಗ್ ಮಾತಾಡ್ತೀರ? ಅದ್ರ ಪಕ್ಕ ಯಾರು ನಿಂತಿರೋದು? ನಮ್ಮ MP, ಚಿಂಚೋಳಿ MP ಅವರು. ಒಬ್ಬ ಕುರುಬ ಸಮಾಜದ ಮುಖ್ಯಮಂತ್ರಿಗೆ ಬೈಬೇಕಾದಾಗ ಇವರು ಬಾಯಿ ಮುಚ್ಕೊಂಡು ನಿಂತಿದ್ರಲ್ಲ MP ಗಳು, ಅವಾಗೇನು ಅನ್ಸಿಲ್ವೇನ್ರಿ? ಯಾವಾಗ ನೀವು ಅಲ್ಲಿ ಬೇರೆ ಬೇರೆ ಸ್ಟೇಜ್ ಮೇಲೆ ವೇದಿಕೆಯಲ್ಲಿ ಮೈಕ್ ಸಿಕ್ಕಿದಾಗೆಲ್ಲ ಏನ್ ಹೇಳ್ತೀರಾ? ನನ್ನ ರಾಜಕೀಯ ಗುರುಗಳು ಸಿದ್ದರಾಮಯ್ಯ ಅವರು, ನನ್ಗೆ ಅವಕಾಶ ಕೊಟ್ಟವರು ಸಿದ್ದರಾಮಯ್ಯನವರು, ನನಗೆ ರಾಜಕೀಯವಾಗಿ ಬೆಳೆಸಿದ್ದೇ ಸಿದ್ದರಾಮಯ್ಯ ಅವರು, ಧರಮ್ ಸಿಂಗ್ ಅವರು ಅಂತ ಹೇಳಿದ್ರಿ. ಅವನು ಒಬ್ಬ ಥರ್ಡ್ ರೇಟ್ 30-40 ಕೇಸ್ ಇರೋನು, ಅವನ್ ಶ್ರೀರಾಮ್ ಸೇನೆ ಅಧ್ಯಕ್ಷ ನಮ್ಮ ಮುಖ್ಯಮಂತ್ರಿಗೆ ಡಾಕು ಅಂತ ಹೇಳ್ತಾನೆ. ನಿಮ್ ವೈಯಕ್ತಿಕ ಬೆಳವಣಿಗೆಗೆ ಕಾರಣಭೂತರಾದಂತ ವ್ಯಕ್ತಿಗೆ ಇರ್ತಾನಂದ್ರೆ ನೀವು ಮೌನವಾಗಿದ್ದೀರಾ? ನಿಮ್ಗೆ ಚುನಾವಣೆಗೆ ಅನುಕೂಲ ಆಗುತ್ತೆ ಅಂತ ಏನ್ ನಾಟಕ ನಡೆಸಿರಿ ಕಲಬುರಗಿನಲ್ಲಿ ಎಲ್ಲರೂ ಸೇರಿ? ಇವರೆಲ್ಲ ಇವರಿಂದ 2-3 ಜನ ಏನ್ ವಾಟ್ ಇಸ್ ದ ಇದು ಹೇಳಿ? ಇದಕ್ಕೆಲ್ಲದಕ್ಕೂ ಕೂಡ ಕಮ್ಯುನಲ್ ಕಲರ್ ಹೆಂಗ್ ಬರ್ತಾ ಇದೆ ಸರ್? ನಾನು ನೇರವಾಗಿ ಕೇಳ್ತಾ ಇದ್ದೀನಿ. ಹೌದು, ಒಂದೆರಡು ಕಡೆ ನಮ್ ತಪ್ಪಿರ್ಬೋದು, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ನಮ್ಮ ಅಧಿಕಾರಿಗಳ ಲೋಪ ಇರ್ಬೋದು, ಇಲ್ಲ ಅಂತ ಹೇಳ್ತಾ ಇಲ್ಲ. ಹೋಲಿಕೆ ಮಾಡೋಣ. ಅವರ ಆಡಳಿತದಲ್ಲಿ ಏನಿತ್ತು, ನಮ್ಮ ಆಡಳಿತದಲ್ಲಿ ಏನಿದೆ, ಅವ್ರನಲ್ಲಿ ಎಷ್ಟು ದಕ್ಷತೆಯಿಂದ ಮಾಡ್ತಾ ಇದ್ರು ಅಧಿಕಾರಿಗಳು, ನಮ್ಮಲ್ಲಿ ಎಷ್ಟು ದಕ್ಷತೆಯಿಂದ ಮಾಡ್ತಾ ಇದ್ದಾರೆ. ಬಾಯಿಗೆ ಬಂದಂತ ತಾಲಿಬಾನ್ ಸರ್ಕಾರ, ಅವ್ನು ಯಾರು ಕೆಲಸ ಇರಲ್ಲ ಅಂತ ನಿರುದ್ಯೋಗಿ ಸ್ವಾಮೀಜಿ ಕರ್ಸ್ಬಿಟ್ಟು ಪ್ರೆಸ್ ಮೀಟ್ ಮಾಡಿಸೋದು, ನೀವು ಪಕ್ಕದಲ್ಲಿ ಕೂತ್ಕೊಳ್ಳೋದು. ಅವ್ರು ಇಲ್ಲಿವರೆಗೂ ಸರ್ ಯಾರು ಒಳ್ಳೆ ಕಾರ್ಯ ಕರೆದಿರೋದೇ ನೋಡಿಲ್ಲ. ನೀವ್ ನೋಡಿದ್ರಿ? ಇಲ್ಲಿವರೆಗೂ ಅವನ ಶ್ರೀರಾಮ್ ಸೇನೆ ಅಧ್ಯಕ್ಷ ಸ್ವಾಮಿ ಅಂತ ಸ್ವಯಂ ಘೋಷಿತ ಸ್ವಾಮಿ ಅಂತ ಹೇಳ್ಕೊಂತಾನಲ್ಲ, ಯಾವ್ದಾದ್ರು ಶುಭ ಕಾರ್ಯ ಕರೆದಿದ್ದೀರಾ? ಯಾವ್ದಾದ್ರು ಪ್ರವಚನದಲ್ಲಿ ನೋಡಿದೀರಾ? ಬರೇ ಎಲ್ಲಿ ಗಲಾಟೆ ಇರುತ್ತೆ, ಪ್ರಚೋದನಕಾರಿ ಭಾಷಣ ಬೇಕು, ಅವಾಗ ಕರಿತೀರಿ. ಯಾರು ಕೂಡ ಬಿಜೆಪಿದವ್ರೆ ಅವನಿಗೆ ಕೌಡೆಕಾಯಿ ಕಿಮ್ಮತ್ ಕೊಡಲ್ಲ. ಯಾವ್ದಾದ್ರು ಗೃಹ ಪ್ರವೇಶ ಕರೆದಿದ್ದೀರಾ? ಯಾವ್ದಾದ್ರು ಮದುವೆ ಮಾಡಿಸ್ಬೇಕಾದ್ರೆ ಪ್ರವಚನ ಕೊಡಕ್ ಮಾಡಿ ಏನಾದ್ರು ಭಾಷಣ ಹೊಡೆಯಕ್ ಕರೆದಿದ್ದೀರಾ? ಶುಭ ಕಾರ್ಯಗಳಿಗೆ ಇಂಥವ್ರು ಬೇಕಾಗಲ್ಲ ಸರ್. ಸಮಾಜದಲ್ಲಿ ಬೆಂಕಿ ಹಚ್ಚಕ್ ಮಾತ್ರ ಇಂಥವ್ರು ಬೇಕಾಗಿದೆ. ನಾವು ಸುಮ್ಮನೆ ಯಾಕಿದೀವಿ ಅಂದ್ರೆ ಇವತ್ತು
ಇವತ್ತಿಲ್ಲ ನಾಳೆ ಸುಧಾರಣೆ ಆಗ್ತದೆ ಅಂತ. ಬಟ್ ಯಾಕೋ ನಾಯಿ ಬಾಲ ಡೊಂಕ್ ಅನ್ಸುತ್ತೆ. ನನಗೆ ಆಶ್ಚರ್ಯ ಏನಂದ್ರೆ, ಒಂದು ರಾಷ್ಟ್ರೀಯ ಪಕ್ಷದ ಮುಖಂಡರು ಇವ್ರ ಚಮಚಗಳಾಗಿ ಓಡಾಡ್ತಾ ಇದ್ದಾರೆ. ನೀವು ಅವರು ನಿಮ್ ಜೊತೆ ಓಡಾಡ್ತಲ್ಲ, ನೀವು ಅವ್ರ ಚಮಚ ಆಗಿ ಓಡಾಡ್ತಾ ಇದ್ದೀರ. ನಿಮ್ಮ ಪಕ್ಷದ ಗೌರವ, ನಿಮ್ಮ ಗೌರವ, ನಿಮ್ಮ ಸ್ಥಾನಮಾನ, ನಿಮ್ಗೆ ಯಾರು ಜನ ಓಟ್ ಹಾಕಿರ್ತಾರಲ್ಲ ಅಂತವ್ರದ್ದು ಮರ್ಯಾದೆ ಏನಾಗುತ್ತಪ್ಪ. ಆದ್ರಿಂದ ಬೊಮ್ಮಾಯಿ ಅವ್ರ ಹತ್ರ ಹೋಗಿದ್ರು. ನಾನು ಲಾಸ್ಟ್ ಹೇಳ್ಬಿಡ್ತೀನಿ, ಇದೇ ನಿಮ್ಮ ಶ್ರೀರಾಮ್ ಸೇನೆ ಅಧ್ಯಕ್ಷ ಅವ್ರ ಸರ್ಕಾರ ಆದಾಗ ಬೊಮ್ಮಾಯಿ ಹತ್ರ ಹೋಗಿದ್ರು ಸರ್. ಬೊಮ್ಮಾಯಿ ಹತ್ರ ಹೋಗ್ಬಿಟ್ಟು ಏನಂತಿದ್ರು ಗೊತ್ತಾ? ಪ್ರಿಯಾಂಕ್ ಅವ್ರಿಗೆ ಚಿತಾಪುರ್ನಲ್ಲಿ ಪಾಕಿಸ್ತಾನ್ ನಿರ್ಮಾಣ ಮಾಡ್ತಾ ಇದ್ದಾರೆ, ಪಾಕಿಸ್ತಾನ್ ಛೋಟಾ ಪಾಕಿಸ್ತಾನ್ ಮಾಡ್ತಾ ಇದ್ದಾರೆ ಅಂತ ಹೋಗಿ ಕಂಪ್ಲೇಂಟ್ ಮಾಡಿದ್ರು. ಕೌಡೆ ತಾಸ್ ಕಿಮ್ಮತ್ ಕೊಟ್ಟಿಲ್ಲ ಬೊಮ್ಮಾಯಿ ಅವ್ರೆ. ಅದೇನ್ರಿ ಸಾಧ್ಯ ಅಂದ್ಬಿಟ್ಟು ಕಳಿಸಿದ್ರು ಅವ್ರಿಗೆ. ನಾನು ಅದಕ್ಕೆ ಡಿಫಮೇಶನ್ ಹಾಕಿದ್ದೆ. ಯಾಕಂದ್ರೆ ಒಬ್ಬ MLA ಏನಂತ ಹೇಳ್ತಾ ಇದ್ದಾರೆ, ನಾನು ಆಂಟಿ ನ್ಯಾಷನಲ್ ಆಕ್ಟಿವಿಟೀಸ್ ನಲ್ಲಿ ನಾನು ತೊಡಗಿದ್ದೇನೆ, ಸೆಡೇಷನ್ ಚಾರ್ಜಸ್ ನನ್ನ ಮೇಲೆ ಹಾಕಿದ್ದಾರೆ, ಅದಕ್ಕೆ ಹೇಗೆ ಹಾಕಿದ್ದೀರಾ, ಯಾಕೆ ಮಾಡಿದ್ದೀರಾ ಅಂತ ನೀವು ಬಂದು ಸಾಕ್ಷಿ ಕೊಡಿ ಅಂತ ಹೇಳಿದ್ಕೆ ಮಗ ಇನ್ನ ತನಕ ಬಂದಿಲ್ಲ. ಕೋರ್ಟ್ನಲ್ಲಿ ಇದೆ, ಕೊಡಿ ಸಾಕ್ಷಿ ಕೊಡಿ. ಹೆಂಗೆ ತಾಲಿಬಾನ್ ಸರ್ಕಾರ ನಡೆಸ್ತಾ ಇದೀವಿ ಇಲ್ಲಿ, ಹೆಂಗೆ ನಾವು ಛೋಟಾ ಪಾಕಿಸ್ತಾನ್ ಮಾಡ್ತಾ ಇದೀವಿ ಚಿತಾಪುರ್ನಲ್ಲಿ ತೋರಿಸಿ. ನಾನೇ ಮುಖದ್ಮೆ ಹಾಕಿದ್ದೀನಲ್ಲ ನಿಮ್ಮ ಮೇಲೆ, ಯಾಕೆ ಹಿಂಗ್ ಜರಿತಾ ಇದ್ದೀರಾ? ಮಾಡ್ತಾ ಇದ್ರೆ ಕೊಡ್ಬೇಕಲ್ಲ. ಅದಕ್ಕೆ ನಾನು ಹೇಳ್ದಂಗೆ ಇವರಿಗೆಲ್ಲ ಸ್ವಲ್ಪ ನಾವೇ ಢೀಲ ಬಿಟ್ಟು ನಮ್ದೇ ತಪ್ಪಾಗಿದೆ. ಇನ್ ಮೇಲಿಂದ ಸ್ವಲ್ಪ ಇದೆಲ್ಲರೂ ಕೂಡ ನಾವು ಹಿಂದೆ ಮುಂದೆ ನೋಡ್ಲಾಗ್ತೀವಿ. ಚಿತಾಪುರ್ನಲ್ಲಿ ತೋರಿಸಿ. ನಾನೇ ಮುಖದ್ಮೆ ಹಾಕಿದ್ದೀನಲ್ಲ ನಿಮ್ಮ ಮೇಲೆ, ಯಾಕೆ ಹಿಂಗ್ ಜರಿತಾ ಇದ್ದೀರಾ? ಮಾಡ್ತಾ ಇದ್ರೆ ಕೊಡ್ಬೇಕಲ್ಲ. ಅದಕ್ಕೆ ನಾನು ಹೇಳ್ದಂಗೆ ಇವರಿಗೆಲ್ಲ ಸ್ವಲ್ಪ ನಾವೇ ಢೀಲ ಬಿಟ್ಟು ನಮ್ದೇ ತಪ್ಪಾಗಿದೆ. ಇನ್ ಮೇಲಿಂದ ಸ್ವಲ್ಪ ಇದೆಲ್ಲರೂ ಕೂಡ ನಾವು ಹಿಂದೆ ಮುಂದೆ ನೋಡ್ಲಾರ್ದೆ ಯಾರೇ ಇದ್ರು ಕ್ರಮ ತಗೋತೀವಿ. ಎಸ್ಪೆಷಲಿ ಇವ್ರದೆಲ್ಲ ಏನೇನ್ ಹಳೇದು ಇದೆ, ನಾವೇನು ಹೊಸದೇನು ಹಾಕೋದ್ ಬೇಕಾಗಿಲ್ಲ, ಹಳೇವೇ ಇದೆ. ಪದೇ ಪದೇ ಸರ್ಕಾರಕ್ಕೆ ಇವರು ಜನರಲ್ಲಿ ತಪ್ಪು ಮಾಹಿತಿ ಕೊಡಿ. ನೀವು ಸರ್ಕಾರ ಏನಾದ್ರು ಲೋಪ ಇದ್ರೆ ಹೇಳಿ, ಎದ್ದು ನಿಂತು ನೀವು ಪ್ರೆಸ್ ಮೀಟ್ ಕರೀರಿ. ಪ್ರೆಸ್ ಮೀಟ್ ಕರಿಬೇಡಿ ಅಂತ ಹೇಳ್ತಾ ಇಲ್ಲ, ಕರೆದ್ಬಿಟ್ಟು ಹೇಳಿ, ಇಲ್ಲಪ್ಪ ಈ ಪಂಚಾಯತ್ ರಾಜ್ ವ್ಯವಸ್ಥೆ ಕುಸಿದೋಗಿದೆ, ಇಲ್ಲಿ ಏನೋ ಭ್ರಷ್ಟಾಚಾರ ನಡೆದಿದೆ, ದಾಖಲೆ ಹಿಂಗಿದೆ, ನೀವು ಪ್ರಿಯಾಂಕರ್ಗೆ ಇದಕ್ಕೆ ತನಿಖೆ ಮಾಡಿಸ್ಬೇಕು, ಇದ್ರೆ ರಾಜೀನಾಮೆ ಕೊಡಿ. ನೋ ಪ್ರಾಬ್ಲಮ್, ಮಾಡೋಣ. ದತ್ತಾಂಶಗಳು ಕೊಡಿ, ಸ್ಟ್ಯಾಟಿಸ್ಟಿಕ್ಸ್ ಕೊಡಿ. ಏನಾದ್ರೂ ನಡೆದಿದ್ರೆ ಹೇಳ್ರಿ. ನಿಮ್ ಬಿಲ್ಡಿಂಗ್ ಗಳಿಗೆ ಎಷ್ಟು ವೈಲೇಷನ್ ಆಗಿದೆ ಕಾರ್ಪೊರೇಷನ್ ಅಲ್ಲಿ ನಮ್ಗೆ ಗೊತ್ತಿಲ್ಲ ಅನ್ಕೊಂಡಿದೀರಾ? ಕೊಟ್ಬಿಟ್ಟು ಮಾತಾಡ್ರಿ, ನಾವೇನ್ ಬೇಡ ಅಂತ ಇಲ್ಲ. ಪ್ರಜಾಪ್ರಭುತ್ವದಲ್ಲಿ ಪ್ರತಿಯೊಬ್ಬ ನಾಗರಿಕರಿಗೂ ಕೂಡ ಹಕ್ಕಿದೆ. ಸರ್ಕಾರದ ಲೋಪಗಳನ್ನ ಎತ್ತಿಡಿರಿ, ಆದ್ರೆ ಸಮಾಜದಲ್ಲಿ ಬೆಂಕಿ ಹಚ್ಚುವಂತ ಕೆಲಸ ಮಾಡಿದ್ರೆ ಸರ್ಕಾರ ಕೈ ಕಟ್ಟಿಕೊಂಡು ಕೂತ್ಕೊಳ್ಳುತ್ತೆ. ನೀವು ಬಾಯಿಗೆ ಬಂದಂಗೆ ವೈಯಕ್ತಿಕವಾಗಿ ಮಾತಾಡೋದು, ಬಾಯಿಗೆ ಬಂದಂಗೆ ಸರ್ಕಾರದ ಬಗ್ಗೆ ಮಾತಾಡೋದು ನಾವು ನೋಡ್ಕೊಂಡ್ರೆ ಕೂಡಕ್ಕೆ ಸಾಧ್ಯ ಇಲ್ಲ. ಇದು ಕಿವಿ ಮಾತನ್ನ ಅನ್ಕೊಳ್ಳಿ, ವಾರ್ನಿಂಗ್ ಅನ್ನ ಅನ್ಕೊಳ್ಳಿ. ನಾವು 8 ತಿಂಗಳಿಂದ ನೋಡ್ತಾನೆ ಇದೀವಿ. ಈಗ ನಮ್ದು ತಾಳ್ಮೆ ಸ್ವಲ್ಪ ಪರೀಕ್ಷೆ ಜಾಸ್ತಿ ಆಗ್ತಾ ಇದೆ. ಆದ್ರಿಂದ ಆಸ್ ಅ ಗವರ್ಮೆಂಟ್ ಒಂದು ಸ್ಪಷ್ಟವಾದಂತಹ ಸಂದೇಶ ನಮ್ಮ ಮಾಧ್ಯಮ ಸ್ನೇಹಿತರಿಂದ ಕಳಿಸ್ಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಕಲಬುರ್ಗಿ ಇರ್ಬೋದು, ಕಲ್ಯಾಣ ಕರ್ನಾಟಕ ಇರ್ಬೋದು, ಕರ್ನಾಟಕದಲ್ಲಿ ಇರ್ಬೋದು, ಕಾನೂನನ್ನ ಸುವ್ಯವಸ್ಥೆ ಭಂಗ ಮಾಡುವ ಅಧಿಕಾರ ಯಾರಿಗೂ ಇಲ್ಲ. ಅದು ನಾನಿರ್ಬೋದು, ನಮ್ಮ ಪಕ್ಷದವರಿರ್ಬೋದು, ನನ್ನ ಕುಟುಂಬದವರೇ ಇರಬಹುದು, ನನ್ನ ಸಮಾಜದವರೇ ಇರಬಹುದು. ದ ಲಾ ಈಸ್ ಅಪ್ಲಿಕೇಬಲ್ ಟು ಎವ್ರಿಬಡಿ. ಅಂತದೇನಾದ್ರೂ ಲೋಪಗಳು ಆದ್ರೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ನಾವು ತಗೋತೀವಿ. ಆದ್ರೆ ಜಾತಿ ಬಣ್ಣ ಕಟ್ಟೋದು, ಯಾವುದೇ ಸಮಾಜಕ್ಕೆ ನೀವು ಪ್ರಚೋದನೆ ಕೊಟ್ಟು ನಿಲ್ಲಿಸೋದು, ಅದನ್ನ ಕೂಡ ನಾವು ಸಹಿಸೋದಿಲ್ಲ. ಸ್ಪಷ್ಟವಾದಂತ ಸಂದೇಶ ಎಲ್ಲಾ ಸಮಾಜದವರಿಗೂ ನಾವು ಕಳಿಸ್ತಾ ಇದೀವಿ, ಮನವಿ ಮಾಡ್ಕೊಂತಾ ಇದೀವಿ. ದಯವಿಟ್ಟು ಇಂಥ ಪ್ರಚೋದನೆಗೆ ಒಳಗಾಗಬೇಡಿ. ಇದು ನಿಮ್ಮ ಸರ್ಕಾರ ಇದೆ.